ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿ ವರದಿಯನ್ನು ನೇಕಾರ ಸಮುದಾಯವು ವಿರೋಧಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ನೇಕಾರರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಿಎಸ್ ಸೋಮಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನೇಕಾರ ಸಮುದಾಯಗಳ ಜನಸಂಖ್ಯೆಯನ್ನು ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮವು ಅವೈಜ್ಞಾನಿಕವಾಗಿದೆ. ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿನ ಅಂಕಿ ಅಂಶಗಳನ್ನು ನಮ್ಮ ಸಮುದಾಯಕ್ಕೆ ದೊಡ್ಡ ಆಘಾತ ಉಂಟು ಮಾಡಿದೆ ಎಂದರು. ನೇಕಾರ ಸಮುದಾಯಗಳ ಮಠಾಧೀಶರು, ರಾಜಕೀಯ ಮುಖಂಡರು, ಸಮಾಜದ ಗಣ್ಯರು ಸೇರಿ 5-6 ಸಭೆಗಳನ್ನು ನಡೆಸಿ ಮರುಪರೀಕ್ಷೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಜೊತೆಗೆ ನೇಕಾರ ಸಮುದಾಯದ ನಿಖರ ಜನಸಂಖ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮದೇ ಆದ ಆಪ್ ಅನ್ನು ಸಿದ್ಧಪಡಿಸಿದೆ. ಈ ಆಪ್ ಮೂಲಕ ರಾಜ್ಯದಲ್ಲಿರುವ ನೇಕಾರರು ತಮ್ಮ ಹಾಗೂ ತಮ್ಮ ಕುಟುಂಬದ ಸದಸ್ಯರುಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಎಂದರು. ಜಾತಿ ಗಣತಿ ಒಂದು ಪತ್ರಿಕೆಗೋಷ್ಠಿಯನ್ನು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ವಿಚಾರ ಏನಂದರೆ 2014-15ರಲ್ಲಿ ಅಂದಿನ ರಾಜ್ಯ ಸರ್ಕಾರವು ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಿದ್ರು. ಆದರೆ ಜಾತಿ ಗಣತಿ ಸಮೀಕ್ಷೆ ಮಾಡೋದನ್ನು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಸ್ವಾಗತ ಕೊಡ್ತೇವೆ. ಆದರೆ ಆ ಜಾತಿ ಗಣತಿ ಮಾಡಿರೋದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೀನಂದ್ರೆ, ನಮ್ಮ ನೇಕಾರ ಸಮುದಾಯವು ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸುಮಾರು 50 ಲಕ್ಷ ಜನಸಂಖ್ಯೆ ಇದ್ದಾವೆ. ಮೊನ್ನೆ ಬಂದಿರೋ ಬಿಡುಗಡೆ ಮಾಡಿದಂಥ ಜಾತಿ ಗಣತಿ ಸಮೀಕ್ಷೆಯಲ್ಲಿ 9,30,000 ನಮಗೆ ಕಂಡು ಬಂದಿದೆ. ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ಇದು ಜಾತಿ ಗಣತಿ ಸರಿಯಾಗಿ ಮಾಡಿಲ್ಲ ಅಂತೇಳಿ ನಾವೇ ಒಂದು ನೇಕಾರ ಸಮುದಾಯ ಇಡೀ ರಾಜ್ಯದಂತ ಒಂದು ಪ್ರಮುಖರೆಲ್ಲ ಸೇರಿ ನೇಕಾರ ಸಮುದಾಯಗಳ ಮಠಾಧೀಶರೆಲ್ಲ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನೇ ಸೇರಿ ನಾವೇ ಒಂದು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಅದರಂತೆ ನಾವು ಆ್ಯಪನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ನೇಕಾರ ಸಮುದಾಯಗಳು ಎಷ್ಟಿದ್ದಾವೆ 27 ನಮ್ಮದು ಉಪಪಂಗಡಗಳಿದೆ. ಇಡೀ ಸಮುದಾಯವು ದೇವಾಂಗ, ತೊಗಟವೀರ, ಪಟ್ಸಾಲಿ, ಕುರಿನ್ಶೆಟ್ಟಿ, ಪದ್ಮಸಾಲಿ, ಸೊಕಳಸಾಲಿ, ಅಟಗಾರ, ಕೋಷ್ಟಿ, ಹೀಗೆ ಅನೇಕ ರೀತಿಯಲ್ಲಿ ನಾವು ಕರಿತೀವಿ. ಅವೆಲ್ಲ ನಾವು ಆ್ಯಪಲ್ಲಿ ಎಂಟ್ರಿ ಮಾಡಿದ್ದೇವೆ. ಆ್ಯಪಲ್ಲಿ ಯಾರಿಗೆ ಒಂದು ನಮೂದು ಮಾಡೋಕ್ಕೆ ಕಷ್ಟ ಆಗ್ತದೋ ಅವ್ರಿಗೆ ನಾವು ಮ್ಯಾನ್ಯಲನ್ನು ನಾವು ಮಾಡಿದ್ದೇವೆ ಆ್ಯಪಲ್ಲಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ 220 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ನೇಕಾರ ಸಮುದಾಯವು ಒಂದು ಅಂಕಿಅಂಶ ಗೊತ್ತಾಗೋದಕ್ಕೆ ನಾವು ಈಗಾಗಲೇ ನಾವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಾವೊಂದು ಮನವಿ ಮಾಡ್ತಾ ಇದ್ದೇನೆ ಮಾಧ್ಯಮದವ್ರಿಗೆ. ತಮಗೆಲ್ಲರಿಗೂ ನಾನು ಮನವಿ ಮಾಡೋದೇನೆಂದರೆ, ತಮ್ಮ ಮೂಲಕ ಇದನ್ನು ಪ್ರಚಾರ ಮಾಡಿ ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತೇಳಿ ತಮಗೆ ನಾನು